टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜ್ಯದಲ್ಲಿ ಹನಿ ಗದ್ದಲ, ದಿಲ್ಲಿಯಲ್ಲಿ ಡಿನ್ನರ್ ಗೇಮ್ ನಡೀತಾ ಇದೆ. ಕುಮಾರಸ್ವಾಮಿ ಹಾಗೆ ಸಚಿವ ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟ್ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರನ್ನೇ ಆಹ್ವಾನಿಸಿದ್ದಾರೆ ಎಚ್ಡಿಕೆ. ತಮ್ಮ ನಿವಾಸದಲ್ಲಿಯೇ ಎಚ್ಡಿಕೆ ಡಿನ್ನರ್ ಆಯೋಜನೆ ಮಾಡಿದ್ದಾರೆ. ನಿನ್ನೆ ರಾತ್ರಿ ಡಿನ್ನರ್ ಮೀಟಿಂಗ್ ಅನ್ನ ಇಬ್ರು ಕೂಡ ಮಾಡಿದ್ದಾರೆ. ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ ಅತಿರಥರ ಸಮಾಗಮ. ಸತೀಶ್ ಜಾರಕಿಹೊಳಿಗೆ ಆಹ್ವಾನ ಕೊಟ್ಟಿದ್ದು ಎಚ್ಡಿಕೆ. ಕೈ ಮಹಾನಾಯಕನ ವಿರುದ್ಧ ವಿರೋಧಿ ಪಡೆ ಸಮರ, ಮಹಾನಾಯಕನ ವಿರುದ್ಧ ಅಖಾಡಕ್ಕಿಳಿದ್ರ ಲೀಡರ್ಸ್ ಅನ್ನುವಂತ ಪ್ರಶ್ನೆ ಎದ್ದಿದೆ. ದೆಹಲಿಯಲ್ಲಿ ಸಂಚಲನ ಸೃಷ್ಟಿಸಿದೆ ಡಿನ್ನರ್ ಪಾಲಿಟಿಕ್ಸ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಸತೀಶ್ ಜಾರಕಿಹೊಳಿ. ರಾಜ್ಯದಲ್ಲಿ ಹನಿ ಗದ್ದಲದ ನಡುವೆನೇ ದಿಲ್ಲಿಯಲ್ಲಿ ಡಿನ್ನರ್ ಗೇಮ್ ಆಟ ನಡೀತಾ ಇದೆ. ಕುಮಾರಸ್ವಾಮಿ ಹಾಗೆ ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟ್ ಅನ್ನ ಕರೆದಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರನ್ನೇ ಆಹ್ವಾನಿಸಿದ್ದಾರೆ ಎಚ್ಡಿಕೆ. ಇದು ಇನ್ನೊಂದು ರೀತಿಯಾದಂಥ ಟರ್ನ್ ಪಡೆದುಕೊಳ್ತಾ ಇದೆ. ತಮ್ಮ ನಿವಾಸದಲ್ಲಿನೇ ಎಚ್ಡಿಕೆ ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ರು. ನಿನ್ನೆ ರಾತ್ರಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಇದು ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇರೋದು ಮಾತ್ರ ಅಲ್ಲ, ರಾಜ್ಯ ರಾಜಕೀಯದಲ್ಲೇ ಒಂದು ರೀತಿಯಾಗಿ ಸಂಚಲನ ಮೂಡಿಸ್ತಾ ಇದೆ. ಏನಾಗ್ತಾ ಇದೆ ಅನ್ನೋದು. ಈ ಅತಿರಥರ ಸಮಾಗಮದ ಅರ್ಥ ಏನು? ಕೈ ಮಹಾನಾಯಕನ ವಿರುದ್ಧವಾಗಿ ವಿರೋಧಿ ಪಡೆ ಸಮರ ಸಾರುತ್ತಾ? ಮಹಾನಾಯಕನ ವಿರುದ್ಧವಾಗಿನೇ ಅಖಾಡಕ್ಕೆ ಇಳಿದ್ರ ಲೀಡರ್ಸ್? ದೆಹಲಿಯಲ್ಲಿ ಸಂಚಲನ ಸೃಷ್ಟಿಸಿದೆ ಈ ಡಿನ್ನರ್ ಪಾಲಿಟಿಕ್ಸ್. ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ ಟಿವಿ9 ನಲ್ಲಿ. ಸತೀಶ್ ಜಾರಕಿಹೊಳಿ ಅವರನ್ನ ಎಚ್ಡಿಕೆ ಡಿನ್ನರ್ ಮೀಟ್ಗೆ ಆಹ್ವಾನ ಮಾಡಿದ್ದು. ಅಲ್ಲಿಗೆ ಇವರುಗಳ ಸಮರ ಯಾರ ಮೇಲೆ, ಯಾವ ರೀತಿಯಾಗಿ ಪ್ಲಾನಿಂಗ್ಸ್ಗಳು ನಡೀತಾ ಇದೆ, ಮಹಾನಾಯಕನ ಮೇಲೆ ಸಮರ ಸಾರೋದಕ್ಕೆ ಎಲ್ಲರೂ ಕೂಡ ಒಗ್ಗಟ್ಟಾಗ್ತಾ ಇದ್ದಾರಾ, ತೆರೆಮರೆಯಲ್ಲಿ ಏನ್ ನಡೀತಾ ಇದೆ, ರಾಜ್ಯ ರಾಜಕೀಯದಲ್ಲಿ ಗಮನಿಸ್ತಾ ಇದ್ದೀರಿ ಏನೇನ್ ಆಗ್ತಾ ಇದೆ ಅಂತ. ಇದರ ಮುಂದುವರೆದ ಭಾಗ ಅನ್ನೋ ರೀತಿಯಾಗಿ ದೆಹಲಿಯಲ್ಲಿ ನಡೀತಾ ಇರುವಂತ ಡಿನ್ನರ್ ಪಾಲಿಟಿಕ್ಸ್ ಇನ್ನೊಂದು ರೀತಿಯಾದಂತ ಅರ್ಥ ಪಡೆದುಕೊಳ್ತಾ ಇದೆ. ನಿಜಕ್ಕೂ ಆಶ್ಚರ್ಯ ಹುಟ್ಟಿಸ್ತಾ ಇದೆ. ಹೀಗೊಂದು ಟರ್ನ್ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಯಾರು ಕೂಡ ಊಹೆನೂ ಮಾಡಿರಲಿಲ್ಲ. ಸತೀಶ್ ಜಾರಕಿಹೊಳಿ ಅವರನ್ನ ಎಚ್ಡಿಕೆ ಡಿನ್ನರ್ ಮೀಟಿಂಗ್ಗೆ ಆಹ್ವಾನ ಮಾಡೋದು ದೆಹಲಿಯಲ್ಲಿ. ಅಂದ್ರೆ ಮುಂದೆ ಯಾವ ರೀತಿಯಾದಂತ ಹೆಜ್ಜೆ ಇಡೋದಕ್ಕೆ ಇವರೆಲ್ಲರೂ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಯಾರ ಮೇಲೆ ಈ ಸಮರ? ಒಬ್ಬೊಬ್ಬರೇ ರಾಜಕೀಯ ನಾಯಕರು ಕೊಡ್ತಾ ಇರುವಂತ ಹೇಳಿಕೆ, ಹಾಗೆ ಅವರು ಹೇಳ್ತಾ ಇರುವಂತ ಕೆಲ ನಾಯಕರ ಹೆಸರು, ಜೊತೆಗೆ ದೆಹಲಿಯಲ್ಲಿ ಆಗ್ತಾ ಇರುವಂತ ಡಿನ್ನರ್ ಪಾಲಿಟಿಕ್ಸ್, ಇವೆಲ್ಲವನ್ನು ತಾಳೆ ಹಾಕಿ ನೋಡಿದ್ರೆ ಮಹಾನಾಯಕನ ವಿರುದ್ಧವಾಗಿ ಸಮರಕ್ಕೆ ರೆಡಿ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಏನೇನ್ ಆರೋಪಗಳು ಯಾರ ಮೇಲೆ ಹೋಗ್ತಾ ಇದೆಯೋ, ಅಥವಾ ಈ ಕಲಾಪದಲ್ಲಿ ಇತ್ತೀಚೆಗೆ ಆದಂತ ಚರ್ಚೆಗಳು, ಇವೆಲ್ಲದಕ್ಕೂ ಕೂಡ ಒಂದು ಬ್ರೇಕ್ ಹಾಕೋದಕ್ಕೆ ಸಿದ್ಧತೆಗಳು ನಡೀತಾ ಇದೆಯಾ? ಹಾಗಾಗಿನೇ ಈ ಡಿನ್ನರ್ ಮೀಟಿಂಗ್ಗಳ ಅನ್ನುವಂಥ ಚರ್ಚೆಗಳು ಹುಟ್ಟಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ನಿಜಕ್ಕೂ ಪ್ರತಿದಿನ ಕರ್ನಾಟಕ ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಾಗಿ ವಿಚಿತ್ರ ಆಶ್ಚರ್ಯಕರ ಬೆಳವಣಿಗೆಗಳಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರನ್ನ ಎಚ್ಡಿಕೆ ಡಿನ್ನರ್ ಮೀಟಿಂಗ್ಗೆ ಕರೀತಾರಂತೆ. ಸೊ ಇದನ್ನೆಲ್ಲ ತಾಳೆ ಹಾಕಿ ನೋಡಿದಾಗ ಕಲಾಪದಲ್ಲಿ ಕೆಲವರು ಎತ್ತಿರುವಂತಹ ಹೆಸರುಗಳು, ಹಾಗೆ ರಾಜಕೀಯ ನಾಯಕರ ಬಾಯಲ್ಲಿ ನಾವು ಕೇಳಿದ್ದಂತಹ ಹೆಸರುಗಳು, ಅಲ್ಲಿಗೆ ಒಂದು ದೊಡ್ಡ ಬ್ರೇಕ್ ಹಾಕಬೇಕು, ಎಲ್ಲಾ ಬೆಳವಣಿಗೆಗಳಿಗೆ ಬ್ರೇಕ್ ಹಾಕಬೇಕು ಅನ್ನೋದಾಗಿ ಎಲ್ಲ ಪಕ್ಷದ ನಾಯಕರೇ ಒಟ್ಟಾದ ರೀತಿಯಾಗಿ ಕಾಣಿಸ್ತಾ ಇದೆಯಾ ಹರೀಶ್ ದೆಹಲಿಯಲ್ಲಿ? ಹೌದು ಚೈತ್ರ, ಅಂಥದ್ದೊಂದು ಸಂದೇಶ ರವಾನೆ ಆಗ್ತಾ ಇದೆ. ದೆಹಲಿಗೆ ಸತೀಶ್ ಜಾರಕಿಹೊಳಿ ಅವರು 2 ದಿನಗಳ ಹಿಂದೆ ಬಂದಿದ್ರು. ಅನೇಕ ಕೇಂದ್ರ ಸಚಿವರನ್ನ ಭೇಟಿ ಆಗ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಈ ಬಾರಿಯ ದೆಹಲಿಯ ಭೇಟಿ ವೇಳೆ ವಿಶೇಷವಾಗಿ ಕುಮಾರಸ್ವಾಮಿ ಅವರನ್ನ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದಾರೆ. ಅದು ಡಿನ್ನರ್ ಮೀಟಿಂಗ್ ಮೂಲಕ ಚರ್ಚೆಯನ್ನು ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ರಾತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರೇ ಸತೀಶ್ ಜಾರಕಿಹೊಳಿ ಅವರನ್ನ ಡಿನ್ನರ್ಗೆ ಆಹ್ವಾನವನ್ನ ಮಾಡ್ತಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಗೆಸ್ಟ್
ಗೆಸ್ಟ್ ಹೌಸ್ಗೆ ಸತೀಶ್ ಜಾರಕಿಹೊಳಿ ಅವರು ತೆರಳುತ್ತಾರೆ. ಅಲ್ಲಿ ಡಿನ್ನರ್ ನೆಪದಲ್ಲಿ ಸಭೆಯನ್ನು ಕೂಡ ಮಾಡ್ತಾರೆ ಅನ್ನುವಂತಹದ್ದು. ಇಲ್ಲಿ ಮುಖ್ಯವಾಗಿ ಕೇಂದ್ರ ಸಚಿವರನ್ನ ರಾಜ್ಯ ಸಚಿವರು ಭೇಟಿಯಾಗುವಂತಹದ್ದು ಅದರಲ್ಲಿ ಏನು ವಿಶೇಷ ಇಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಭೇಟಿ ಆಗ್ತಾ ಇರತಕ್ಕಂಥದ್ದು ಬಹಳಷ್ಟು ಕುತೂಹಲವನ್ನ ಕೆರಳಿಸಿರ್ತಕ್ಕಂಥದ್ದು. ಹೌದು, ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಗಡ್ಕರಿ ಅವರನ್ನು ಭೇಟಿಯಾದ್ರು, ಇವತ್ತು ಸೋಮಣ್ಣ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಆದರೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಡಿನ್ನರ್ ಮೀಟಿಂಗ್ ನಲ್ಲಿ ಭೇಟಿ ಆಗಿರ್ತಕ್ಕಂಥದ್ದು ಬಹಳ ಕುತೂಹಲ ಆಗಿದೆ. ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಅದ್ರ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು, ಅವರ ವಿರುದ್ಧ ಇರತಕ್ಕಂಥ ಒಬ್ಬ ಮಹಾನಾಯಕನ ವಿರುದ್ಧ ಒಂದು ರೀತಿಯಾದಂತಹ ಒಂದು ತಂತ್ರ ಹೆಣಿತಿದ್ದಾರಾ ಅನ್ನುವಂತಹ ನಿಟ್ಟಿನಲ್ಲಿ ಲೆಕ್ಕಾಚಾರಗಳು ಶುರುವಾಗಿರುವಂತಹದ್ದು. ಇಲ್ಲಿ ಎಚ್ ಡಿ ಕೆಯ ಕಾಮನ್ ವೈರಿ ಇಬ್ಬರ ಕಾಮನ್ ವೈರಿ ಒಬ್ಬರೇ ಆಗಿರೋದ್ರಿಂದ ಇಲ್ಲಿ ಯಾವ್ದಾದ್ರು ಆ ಬಗ್ಗೆ ಏನಾದರೂ ಚರ್ಚೆ ನಡೆಸಿದ್ರ, ಹನಿ ಟ್ರ್ಯಾಪ್ ವಿಚಾರವಾಗಿ ಕೂಡ ಸದನದಲ್ಲಿ ರಾಜಣ್ಣ ಅವರು ಪ್ರಸ್ತಾಪವನ್ನ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ರೇವಣ್ಣ ಅವರಿಗೂ ಆಗಿರ್ತಕ್ಕಂತಹ ಒಂದು ಹನಿ ಟ್ರ್ಯಾಪ್ ಏನಿದೆ ಅನ್ನುವಂಥ ವಿಚಾರನೂ ಕೂಡ ಪ್ರಸ್ತಾಪವನ್ನ ಮಾಡ್ತಾರೆ. ಅದ್ರ ಜೊತೆಗೆ ರಾಜಣ್ಣ ಅವರು ಸಾಫ್ಟ್ ಆಗಿ ಕೂಡ ರೇವಣ್ಣ ಅವ್ರ ಬಗ್ಗೆ ಮಾತಾಡ್ತಾರೆ. ಹೀಗೆ ಎಲ್ಲರೂ ಕೂಡ ಒಟ್ಟಾಗಿ ಕಾಂಗ್ರೆಸ್ ಒಬ್ಬ ನಾಯಕರ ವಿರುದ್ಧ ಒಂದು ರಣತಂತ್ರವನ್ನ ರೂಪಿಸ್ತಾ ಇದ್ದಾರ ದೆಹಲಿ ಮಟ್ಟದಲ್ಲಿ ಅನ್ನುವಂತಹದನ್ನು ಕೂಡ ನಾವಿಲ್ಲಿ ನೋಡ್ಬೇಕಾಗತ್ತೆ. ಹೀಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗೆ ಸತೀಶ್ ಜಾರಕಿಹೊಳಿ ಅವರು ಒಟ್ಟಾಗಿ ಸೇರಿ ಡಿನ್ನರ್ ಮೂಲಕ ಮೀಟಿಂಗ್ ಮಾಡಿರುವಂತಹದ್ದೇನಿದೆ ಇದು ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇರತಕ್ಕಂಥದ್ದು. ಮತ್ತೆ ರಾಜ್ಯ ರಾಜಕಾರಣ ಮತ್ತೊಂದು ಮಗ್ಗಲಿಗೆ ಹೊರಳುತ್ತಾ ಇದೆ ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ರವಾನೆಯನ್ನ ಮಾಡಿರುವಂತಹದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ. ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು, ಡಿನ್ನರ್ ಮೀಟಿಂಗ್ಗೆ ಕುಮಾರಸ್ವಾಮಿ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಇನ್ವೈಟ್ ಮಾಡಿರೋದು, ಜೊತೆಯಾಗಿ ಕೂತು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿರೋದು, ಇವೆಲ್ಲ ಕೂಡ ಹತ್ತಾರು ಪ್ರಶ್ನೆಗಳನ್ನ ಹುಟ್ಕೊಳ್ಳೋ ಹಾಗೆ ಮಾಡಿದೆ. ಅದು ಈ ಹನಿ ಟ್ರಾಪ್ನ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರಬೇಕಾದ್ರೆ, ವಿಪಕ್ಷಗಳು ಕೂಡ ಅದೇ ವಿಚಾರವನ್ನ ಮಾತನಾಡ್ತಿರ್ಬೇಕಾದ್ರೆ, ಮೊದಲನೇದಾಗಿ ಸುನಿಲ್ ಕುಮಾರ್ ಅವರು ಮಾತನಾಡಿದ್ದನ್ನ ಕೂಡ ನೀವು ಗಮನಿಸಬಹುದು. ಹೇಗೆ ಬೇಕಿದ್ರೂ ದಾಳಿಯನ್ನ ಮಾಡಬಹುದು, ಪೈಪೋಟಿ ಅಂತ ಬಂದಾಗ ಅಭಿವೃದ್ಧಿ ವಿಚಾರದಲ್ಲಿ ಬನ್ನಿ, ಒಳ್ಳೆ ಯೋಜನೆಯನ್ನ ತಗೊಂಡು ಬನ್ನಿ, ಅದನ್ನ ಬಿಟ್ಟು ಈ ರೀತಿಯಾಗಿ ಟ್ರಾಪ್ ಮಾಡಿದ್ರೆ ಹೇಗೆ ಅಂತ. ಅದಾದ ನಂತರ ವಿಪಕ್ಷ ನಾಯಕರು ಕೂಡ ಮಾತನಾಡ್ತಾರೆ, SIT ಅನ್ನ ರಚನೆ ಮಾಡಿ, ಯಾವ್ದಾವ್ದು ತನಿಖೆಗೆ SIT ರಚನೆ ಮಾಡ್ತೀರಾ, ಇದಕ್ಕೂ ಕೂಡ SIT ರಚನೆ ಮಾಡಿ, ನಿಷ್ಪಕ್ಷಪಾತವಾದಂಥ ತನಿಖೆ ಆಗಲಿ, ಇದ್ರ ಹಿಂದೆ ಯಾರಿದ್ದಾರೆ ಅವೆಲ್ಲವೂ ಕೂಡ ಬಯಲಾಗಬೇಕು ಅನ್ನೋದಾಗಿ ಆಗ್ರಹಿಸ್ತಾರೆ. ಇದು ವಿಪಕ್ಷದ ವಿಚಾರಗಳಾಯ್ತು. ಇದರ ಬೆನ್ನಲ್ಲೇ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಬರ್ತಾರೆ, ರಾಜ್ಯದಲ್ಲಿರುವಂತಹ ನಾಯಕರು ದೆಹಲಿಗೆ ದೌಡಾಯಿಸ್ತಾರೆ. ಈ ನಡುವೆ HDK ಹಾಗೆ ಸತೀಶ್ ಜಾರಕಿಹೊಳಿಯ ಡಿನ್ನರ್ ಮೀಟಿಂಗ್ ಇನ್ನಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ.